ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಇಂದ. ಸೊ ಇವಾಗ ಕ್ಯಾಪ್ಟನ್ ಆಫ್ ದ ಶಿಪ್ ಬಂದ್ಬಿಟ್ಟು ಪ್ರೇಮಣ್ಣ. ಸೊ ಅವರು ಹೆಂಗೆ ಒಂದು ಮೂವಿನ ಆ ಮೂವಿ ಲೈನ್ ನ ತಗೊಂಡ್ ಹೋಗಿದ್ದಾರೆ ಅಂದ್ರೆ, ಕ್ರಿಕೆಟಿಂಗ್ ಆಸ್ಪೆಕ್ಟ್ ಇಂದ ಹೇಳ್ಬೇಕಂದ್ರೆ, ಬಿಕಾಸ್ ಐ ಆಮ್ ಎ ಪ್ರೊಫೆಷನಲ್ ಕ್ರಿಕೆಟರ್, ಕ್ರಿಕೆಟಿಂಗ್ ಆಸ್ಪೆಕ್ಟ್ ಇಂದ ಹೇಳ್ಬೇಕು ಅಂದ್ರೆ, ಇಫ್ ಐ ಆಮ್ ಎ ಕ್ಯಾಪ್ಟನ್, ನನ್ಗೆ ಯಾವ ಬೌಲರ್ ನ, ಯಾವ ಬ್ಯಾಟ್ಸ್ಮನ್ ನ, ಯಾವ ಫೀಲ್ಡರ್ ನ ಎಲ್ಲಿ ಪ್ಲೇಸ್ ಮಾಡ್ಬೇಕು, ಎಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ಬೇಕು. ಆ ಕೆಲಸನ ಪ್ರೇಮಣ್ಣ ಸಕಲಾಗಿ ಮಾಡಿದ್ದಾರೆ. ಸೊ ಯಾವ ಕ್ಯಾರೆಕ್ಟರ್ ನ ಎಲ್ಲಿ ಪ್ಲೇಸ್ ಮಾಡ್ಬೇಕು, ಎಲ್ಲಿ ಹಾಕ್ಬೇಕು, ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ನನ್ಗೆ ಅವ್ರದ್ದು ಏನ್ ಇಷ್ಟ ಆಯ್ತು ಅಂದ್ರೆ, ಇವಾಗ ಪ್ರೇಮಣ್ಣ ಅಂತ ಬಂದ ಅಂದ್ರೆ ಅವ್ರ ಮೂವಿಲಿ ಮ್ಯೂಸಿಕ್ ಎತ್ತಿ ಹಿಡಿಯೋದು. ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ಮ್ಯೂಸಿಕ್ ಎಲ್ಲ. ಮತ್ತೆ ಆ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸ್ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರದ್ದೇನ್ ಹೇಳ್ತಾರೆ, ಈ ಲವ್ ಸ್ಟೋರಿ, ಈ ಮದರ್ ಸೆಂಟಿಮೆಂಟ್ ಸಾಂಗ್ಸ್ ಎಲ್ಲ, ಅದ್ರಲ್ಲಿ ಇದು ಲವ್ ಸ್ಟೋರಿ ಏನಿದೆ ಅದು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇವ್ರಿಬ್ರು ಕೆಮಿಸ್ಟ್ರಿನೂ ಸಖತ್ತಾಗಿ ವರ್ಕ್ ಆಗಿದೆ. ಧ್ರುವ ಮತ್ತೆ ರೇಷ್ಮಾ ಅಂತೂ ನನ್ಗೆ ಹಿಂಗೆ ನೆನಪಾದ್ರು ಅಂದ್ರೆ, ಈ ಸಂಪತ್ತಿಗೆ ಸವಾಲು ಮಂಜುಳಾ ಅವ್ರು ನೆನಪಾಗ್ಬಿಟ್ರು. ಸೊ ಇದು ಜೆನ್ಸಿ ವರ್ಷನ್ ರೇಷ್ಮಾ. ಇದು ಅವ್ರಿಬ್ಬರದು ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಮತ್ತೆ ಈ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ಸ್ ಏನಂತ ಹೇಳ್ತಾ ಇದೀನಿ, ಇದು ಪ್ರೇಮಣ್ಣ ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಅದೇ ನಂಗೆ ಇಷ್ಟ ಆಯ್ತು. ಓವರ್ ಆಲ್ ಮೂವಿ ಸಖತ್ತಾಗಿದೆ. ದಯವಿಟ್ಟು ಎಲ್ರು ಬಂದು ನೋಡಿ. ತುಂಬಾ ಅದ್ಭುತವಾಗಿದೆ ಮೂವಿ. ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಈ ತರ ಒಂದು ಮೂವಿ ಬಂದಿದೆ. ಸೊ ಎಲ್ಲಾರು ನೋಡಿ ಎಂಜಾಯ್ ಮಾಡಿ.